ಆಮೇಲೆ ನಾನು ಟಿ ವಿನಲ್ಲೇ ನೋಡಿದೆ, ಅವರು ನಮ್ಮ ಯಜಮಾನ್ರಲ್ವ ಅಲ್ಲಿದ್ದ ಅಂತ ನಾನು ನೋಡಿದೆ. ಮತ್ತು ನಮಗೆ ಏನು ಗೊತ್ತಿಲ್ಲ, ಯಾರು ಕರ್ಕೊಂಡು ಹೋದ್ರು, ಮುಂದೆ ಹಿಂದೆ ಯಾರಿದ್ದಾರಂತೆ ನಮಗೆ ಗೊತ್ತಿಲ್ಲ ಸರ್. ನಮಗೆ ತುಂಬ ಕಷ್ಟ ಆಯ್ತದೆ ಸರ್. ನಮಗೆ ಹೇಳೋಕ್ಕೆ ಅವರು ತುಂಬ ಒಳ್ಳೆಯವರು ಸರ್. ಎಲ್ಲರಿಗೂ ಒಳ್ಳೆ ಮನುಷ್ಯರಾಗಿ ಅವ್ರು ನಡೀತಾ ಇದ್ದರು ಸರ್. ನನಗೆಂತೆಲ್ಲ ಸರ್, ಎಲ್ಲ ಈಚೆಲ್ಲ ಮಕ್ಕಳಿಗೆ ಎಲ್ಲ ಜನ ಎಲ್ಲನೂ ಅಯ್ಯೋ ಒಳ್ಳೆ ಹುಡುಗ ಅಂತ ಅವ್ರನ್ನ ಹೇಳ್ತಾ ಇದ್ರು ಸರ್. ಹೆಂಗೆ ಜೀವನ ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಎಲ್ಲಿ ಕೂಡ ನನ್ನ ಕಲಿಸ್ತಾ ಇರಲಿಲ್ಲ ಅವರು. ಮತ್ತು ನಾನು ಎಲ್ಲರೂ ಕೇಳ್ಕೊಂಡಿರೋದು, ನಮ್ಮ ಯಜಮಾನ್ರಿಗೆ ಏನೂ ಆಗಬಾರ್ದು, ಅವ್ರು ಮತ್ತೆ ಬರಬೇಕು, ನಮ್ಮ ಜೀವನದಲ್ಲಿ ಬರಬೇಕು, ನಮ್ಮ ಜೀವನ ಮಾಡಬೇಕು. ಅವ್ರು ಏನು ತಪ್ಪು ಮಾಡಿರಲ್ಲ. ನನಗೆ ಏನು ನಡೀತದಂತ ನನಗೆ ಗೊತ್ತಿಲ್ಲ ಸರ್. ಅದು ಅವರೇ ಹೇಳ್ಬೇಕು, ಏನು ನಡೀತಂತ ಅವರೇ ಹೇಳ್ಬೇಕು, ನಮಗೆ ಗೊತ್ತಿಲ್ಲ. ಯಾರಾದ್ರೂ ಕೂಡ ಹಣದ ಆಸೆ ತೋರಿಸಿ ಟ್ರ್ಯಾಪ್ ಮಾಡಿ ಅವ್ರು ಹಂಗೆಲ್ಲ ಹಣ ಈಸವ್ರೆ ಇಲ್ಲ ಸರ್. ಚಿನ್ನಯ್ಯ ಬಂದ್ಬಿಟ್ಟು ನಮ್ಮ ತಮ್ಮ 2ನೇ ಪತಿಯವರು ಎಷ್ಟು ವರ್ಷಗಳ ಹಿಂದೆ ಮದುವೆ ಆಗಿದ್ರಿ? ಈಗ ಏನು ಸಮಸ್ಯೆ ಆಗಿದೆ ಅಮ್ಮ? ನಾನು 17 ವರ್ಷ ಆಯಿತು ಸರ್. ನನಗೆ ಡೇಟ್ ಗೊತ್ತಿಲ್ಲ ಎಷ್ಟು ಯಾವಾಗಂತ. 17 ವರ್ಷ ಆಯಿತು. ಧರ್ಮಸ್ಥಳದಲ್ಲೇ ಮದುವೆ ಆಗಿ ಧರ್ಮಸ್ಥಳಕ್ಕೆ ನಾನು ಹೋದೆ. ಅಲ್ಲಿ ಅವರ ಅಣ್ಣ ಅಕ್ಕ ಎಲ್ಲ ಇದ್ದರು. ಅವ್ರ ಜೊತೆಯಲ್ಲಿ ಅಲ್ಲಿ ಜೀವನ ಮಾಡ್ತಾಯಿದ್ದೆ. ನಾನೊಂದು 6 ವರ್ಷ ಇದ್ದಿದ್ದೀನಿ. ಮತ್ತು ಟೈಮ್ ಸೇರಿಲ್ಲ ಅಂತ ನಮ್ಮ ಈ ಕಡೆ ಬಂದರು. ಇಲ್ಲಿ ಬಂದು 11 ವರ್ಷ ಆಯಿತು ಸರ್. 11 ವರ್ಷದಲ್ಲಿ ಈ ಮನೆಗೆ ಬಂದು 8 ವರ್ಷ ಆಯಿತು. ನಿಮ್ಮ ಮತ್ತೆ ಚಿನ್ನಯ್ಯವರ ಪರಿಚಯ ಯಾವಾಗ ಆಯ್ತಮ್ಮ? ಏನಂತ ಪರಿಚಯ ಆಯಿತು? ಲವ್ ಮ್ಯಾರೇಜ್ ಏನು? ಇಲ್ಲ ಸರ್ ಹಂಗೆಲ್ಲ. ಅವ್ರು ಎಡಿತಿ ಇವ್ರನ್ನ ಬಿಟ್ಟು 6 ವರ್ಷ ಆಯ್ತಂತೆ ಸರ್. ಬಿಟ್ಟು ಹೋಗಿ ಅವರು 6 ವರ್ಷ ಆಯ್ತಂತೆ. ಮತ್ತು ಇವರು ಆ ಕಡೆ ಈ ಕಡೆ ಎಲ್ಲ ಹೆಣ್ಣು ಹುಡ್ಕಾಡ್ಕೊಂಡು ಇದ್ದಿದ್ದಾರೆ. ಅವು ನಮ್ಮ ನಂಟರು ಒಬ್ಬರು ಇದ್ದಾರೆ, ನಮ್ಮ ನಂಟ್ರಿ ಒಬ್ಬರು ಇದ್ದಾರೆ, ಬಾ ನಾನು ತೋರಿಸ್ತೀನಿ ಹಾಗಂತ ಕರ್ಕೊಂಡು ಬಂದಿದ್ರು ಸರ್. ಅಲ್ಲಿ ಕರ್ಕೊಂಡು ಬರುವಾಗ ಈ ಥರವಾಗಿ ಒಳ್ಳೆ ಹುಡುಗ ಹಾಗಂತ ಹೇಳಿದ್ರು. ಮತ್ತು ನಾವು ಇವ್ರನ್ನ ಹೆಂಗೆ ಮದುವೆ ಮಾಡೋದಂತ ನಮ್ಮ ತಾಯಿ ತಂದೆಲ್ಲ ಕೇಳ್ತಾಯಿದ್ರು. ಮತ್ತು ಅವರು ಒಂದು ಲೆಟ್ರು ತೋರಿಸ್ತಾ ಇದ್ರು. ಅದು ಲೆಟ್ರು ಏನಂದರೆ ಧರ್ಮಸ್ಥಳದಲ್ಲಿ ಒಂದು ಮ್ಯಾನೇಜರು ಬರೆದು ಕೊಟ್ಟಿರೋದು. ನೀನು ಎಲ್ಲೇ ಹೋದ್ರು ಏನು ಕೇಳಿದ್ರೆ ಇದು ತೋರಿಸು ಹಾಗಂತ. ಮತ್ತು ನೀವು ಕೂಡ ಚಿನ್ನಯ್ಯವ್ರ ಜೊತೆ ಧರ್ಮಸ್ಥಳದಲ್ಲಿ ವಾಸ ಇದ್ರಾ? ಇದ್ದೀನಿ ಸರ್. ಏನು ಕೆಲಸ ಮಾಡ್ಕೊಂಡಿದ್ರಮ್ಮ? ನಾವು ಅದೇ ಕ್ಲೀನಿಂಗ್ ಕೆಲಸ ಮಾಡ್ತಾಯಿದ್ವಿ. ಕ್ಲೀನಿಂಗ್ ಕೆಲಸ ನೀವು ಮಾಡ್ತಾಯಿದ್ವಿ. ಈಗ ನಿಮ್ಮ ಪತಿ ಚಿನ್ನಯ್ಯವ್ರ ಬಂಧನ ಆಗಿದೆ. 100 ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿದ್ರು. 16 ಪಾಯಿಂಟ್ಗಳಲ್ಲೂ ಕೂಡ ಪುಸ್ತಕಗಳನ್ನು ಮಾಡಿದ್ರು, ಸಿಕ್ಕಿಲ್ಲ. ಈಗ ಅವರು ಬಂಧನ ಮಾಡಿದ್ದಾರೆ. SIT ಅಧಿಕಾರಿಗಳು ತಮ್ಮನ್ನ ಸಂಪರ್ಕ ಮಾಡಿದ್ರ? ಬಂದರು ಸರ್. ಇಲ್ಲಿ ಬಂದರು, SIT ಅವರು ಬಂದಿದ್ರ? ಏನ್ ಕೇಳಿದ್ರು? ಮೊನ್ನೆ ಇದೇ ಕೇಳ್ತಾ ಇದ್ರು ಸರ್. ಇದೇ ಕೇಳ್ತಾ ಇದ್ರು. ಯಾವಾಗ ಬಂದ್ರಮ್ಮ? 2 ದಿನ ಆಯ್ತು ಸರ್. 2 ದಿನ ಆಯ್ತಾ? 2 ದಿನ ಆಯ್ತು. ಏನಂತ ಹೇಳಿದ್ರು? ಏನು ಏತಕ್ಕೆ ಬಂದಿದ್ದಾರಲ್ಲಿ ಏನು ಗೊತ್ತಾ ಹಾಗಂತ ಕೇಳಿದ್ರು. ನಾನು ಇದೇ ಕೇಳ್ತಾ ಇದ್ದೆ. ಇಲ್ಲ ಮೇಡಮ್, ಅವರು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದ್ರು. ಅಮ್ಮ, ಚಿನ್ನಯ್ಯವರು ಇದ್ದಾಗ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕೂಡ ಕರ್ನಾಟಕ ಅಥವಾ ಆಂಧ್ರ ಪ್ರದೇಶ, ದೆಹಲಿಯಿಂದ ಯಾರಾದ್ರೂ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ? ಮನೆಗೆ ಯಾರಾದ್ರೂ ಬಂದಿಲ್ಲ? ಇಲ್ಲ ಸರ್, ಇಲ್ಲಿ ಯಾರು ಕೂಡ ಬರ್ಲಿಲ್ಲ ಸರ್. ನಮ್ಮ ಮನೆಗೆ ಯಾರು ಬರ್ತಾರನಿಲ್ಲ. ಅಮ್ಮ, ಈಗ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಚಿನ್ನಯ್ಯ ಅವರು ಕ್ರಿಶ್ಚಿಯನ್ಸ್ಗೆ ಅಂದರೆ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಬರ್ತಾ ಇದೆ. ನಿಜವಾಗ್ಲೂ ನೀವು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದೀರಾ? ಇಲ್ಲ ಸರ್, ನಿಜವಾಗಿ ಇಲ್ಲ ಸರ್. ದೇವರಾನೇ ಇಲ್ಲ ಸರ್. ಮಂಜುನಾಥ ಅಣ್ಣಪ್ಪ ಸ್ವಾಮಿ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನಾನು 2 ಮಕ್ಕಳ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಇಲ್ಲ. ಈಗ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ಕೆಲವೊಂದು ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ. ಚಿನ್ನಯ್ಯ ಅವರ ಹೆಂಡತಿ, 2ನೇ ಹೆಂಡತಿಯವರ ಮನೆಯಲ್ಲಿ ಕೆಲವೊಂದು ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಫೋಟೋಗಳನ್ನು ಇಟ್ಕೊಂಡಿದ್ದಾರೆ ಅಂತ. ಆಕ್ಚುಲಿ ಏನಮ್ಮ, ನಿಜ? ಇಲ್ಲ ಸರ್, ಅದು ಒಂದು ಕ್ಯಾಲೆಂಡ್ರು ವರ್ಷಕ್ಕೊಂದು ಟೈಮ್ ಕ್ಯಾಲೆಂಡ್ರ್ ಬರ್ತದಲ್ವ ಸರ್. ಕ್ಯಾಲೆಂಡ್ರ್ ಬರ್ತದಲ್ಲ, ಈ ತಾರೀಖೆ ಇದು ಮಾಡೋದು. ಅದು ಎಲ್ಲ ಅಂಗಡಿಗೆ, ಗ್ಯಾಸ್ ಅಂಗಡಿಗೆ ಅಲ್ಲಿ ಇಲ್ಲೆಲ್ಲ ಕೊಡ್ತಾ ಇರ್ತಾರೆ. ನಮ್ಮ ಯಜಮಾನ್ರು ಇಸ್ಕೊಂಡು ಬರ್ತಾರೆ. ಸರಿ, ಅದು ದೇವ್ರಲ್ವಾ, ಇದು ನಮಗೆ ಆ ಡೇಟ್ ಗೊತ್ತಾಗಬೇಕಲ್ವಾ ಅಂತ ನಾನು ಮಡಗಿದ್ದೆ ಸರ್. ಅದು ಅವ್ರು ನೋಡಿಕೊಂಡು ನಾವು ಅದರಲ್ಲಿ ಇದ್ದೀವಿ ಅಂತ ತಿಳ್ಕೊಂಡು. ಇಲ್ಲ ಸರ್. ಅದೇ ನಮ್ಗೆ ಇದು ರಾಜ ಅಂತ ಹೇಳ್ದಿಲ್ಲ ಸರ್, ಅವರು ಭಾವನ ಮಗನೇ. ಅವ್ರ ಅಪ್ಪನೇ ಅಲ್ಲಿ ಚರ್ಚು ಇದು ಫಾದರು. ಅದೇ ಅವರು ನಾನು ಹೇಳ್ತೀನಿ ತಪ್ಪು ಅಪಪ್ರಚಾರ ಮಾಡ್ತಾ ಇದ್ದಾರೆ, ನಾನು ಹೇಳ್ತೀನಿ ಚಿಕ್ಕಮ್ಮ. ಅದೇ ಸರ್, ಬರ್ತಾರೆ ಒಳ್ಳೆ ಮಾತು ಕೇಳ್ಕೊಂಡು. ಅದೇ ನಾನು ಏನು ಹೇಳ್ತೀನಿ ಅದೇ ಹಾಕ್ಬೇಕು ಸರ್. ತಪ್ಪಾಗಿ ಮಾತಾಡಬಾರ್ದು, ತಪ್ಪಾಗಿ ಹೇಳ್ಬಾರ್ದು.